ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡಾ. ಸೊ ಇವಾಗಿನ ಅಪ್ಡೇಟ್ ಏನಂದ್ರೆ AIB ಎಕ್ಸಾಮ್ದವರಿಗೋಸ್ಕರ ಈ ಸ್ಪೆಷಲ್ ವಿಡಿಯೋ. ಓಕೆ, ಸೊ AIB ಪ್ರಿಪ್ರೇಷನ್ ಯಾರೆಲ್ಲ ಮಾಡ್ತಾ ಇದ್ದೀರಾ ನಿಮ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೋಗ್ತಾ ಇರೋದೇನಂತಂದ್ರೆ, ನನ್ನ ತುಂಬಾ ಜನ ಫ್ರೆಂಡ್ಸ್, ನನ್ನ ಪರಿಚಯಸ್ಥರು ಏನಪ್ಪಾ ಅಂತಂದ್ರೆ, ಇವಾಗ ಏನು AIB 20 ಎಕ್ಸಾಮ್ ಕಟ್ಟೋರಿದ್ದಾರೆ, ಅವರು ನನಗೆ ಕೇಳಿದ ಕ್ವಶನ್ ಇದು. AIB ಎಕ್ಸಾಮ್ ಅಲ್ಲಿ ಒಂದೇ ಟಾಪಿಕ್ ನ, ಒಂದೇ ಸಬ್ಜೆಕ್ಟ್ ನ, ಒಂದೇ ಬೇರಾಕ್ಟ್ ನ ಕ್ವಶನ್ಸ್ ಒಂದೇ ಸ್ಥಳದಲ್ಲಿ ಇರುತ್ತಾ, ಸೀಕ್ವೆನ್ಸ್ ವೈಸ್ ಬಂದಿರುತ್ತಾ ಅಂತ ಹೇಳಿ ಕೇಳಿದ್ರು. ಬಂದಿರ್ಲಿಲ್ಲ ಅಂದ್ರೆ ಬುಕ್ ಹುಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ, ಸೊ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಅವರೇ ಟೆನ್ಷನ್ ಇತ್ತು. ಓಕೆ, ಸೊ ಅವರಿಗೆ ಹೇಳಿದ ವಿಷಯವನ್ನೇ ನಾನು ಇವಾಗ ನಿಮಗೂ ಹೇಳ್ತಾ ಇದ್ದೀನಿ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಒಂದೇ ಕಡೆ ಇರುತ್ತೆ. ಇವಾಗ ಏನಾದ್ರು ಒಂದ್ ಕ್ವಶನ್ CPC ಇದ್ರೆ ಅದರ ಕೆಳಗಡೆನೆ 3-4-5 ಕ್ವಶನ್ಗಳೆಲ್ಲ CPC ಇದೇನೆ ಸಂಬಂಧಪಟ್ಟಿದ್ದು ಇರುತ್ತೆ. ಅದು ಆದ್ಮೇಲೆ CPC ನಂತರ ಕಾಂಟ್ರಾಕ್ಟ್, ಮತ್ತೆ ಹಿಂಗೆ ಬೇರೆ ಬೇರೆ. CPC ಫಸ್ಟ್ ಬರುತ್ತೆ ಅಂತ ಅಲ್ಲ, ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ದು. ಓಕೆ, ಸೊ ಯಾವುದೇ ಒಂದು ಸಬ್ಜೆಕ್ಟ್ ಫಸ್ಟ್ ಬಂದ್ರು ಕೂಡ ಅದರದೇ ಒಂದು 3-4 ಕ್ವಶನ್ ಇರುತ್ತೆ, ಅದಾದ್ಮೇಲೆ ಬೇರೆ ಸಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ಯಾರು ಕೂಡ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಇನ್ ಕೇಸ್ ಹಂಗೇನಾದ್ರೂ ಸಪರೇಟ್ ಬಂದಿದ್ರೆ, ಇವಾಗಂತೂ ರೀಸೆಂಟ್ ಆಗಿ ಒಂದು 4-5 ಕ್ವಶನ್ ಪೇಪರ್ಸ್ ಗಳನ್ನ, 4-5 ವರ್ಷದ ಎಕ್ಸಾಮ್ಸ್ ಗಳನ್ನ ಚೆಕ್ ಮಾಡಿದ್ರೆ ಯಾವುದು ಆ ರೀತಿ ಬಂದಿಲ್ಲ. ಸೊ ಬೇರೆ ಬೇರೆ ಕಡೆ ಏನೋ ಬಂದಿಲ್ಲ. ಇನ್ ಕೇಸ್ ಹಂಗೇನಾದ್ರೂ ಬಂದ್ರೆ ಸೊ ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಒಂದು 2 ಸೆಕೆಂಡ್ಸ್ ಟೈಮ್ ತೆಗೆದು ಅದನ್ನ ನೋಡಿ, ನಿಮ್ಗೆ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದ್ ವೇಳೆ ಏನಾದ್ರೂ ಹಿಂದೆ ಮುಂದೆ ಇದ್ರೆ ಪೆನ್ಸಿಲ್ ತಗೊಂಡು ಸುಮ್ಮನೆ ಸಣ್ಣ ಮಾರ್ಕ್ ಹಾಕೊಂಡ್ಬಿಡಿ. CPC ಎಲ್ಲೆಲ್ಲ ಕ್ವಶನ್ ಇದೆ CPC ಹಾಕೊಂಡ್ಬಿಡಿ. ಅಂದ್ರೆ ಬೇರೆ ಒಂದ್ಸರಿ ತೆಗೆದ್ಬಿಟ್ರೆ CPC ಎಲ್ಲ ಮುಗಿಸ್ಬಿಟ್ಟು ಬೇರೆ ತೆಗೆದು ಸೈಡ್ಗೆ ಇಟ್ಬಿಡೋದು. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ ಟೈಮ್ ಕೂಡ ನಿಮ್ದು ಉಳಿಬಹುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾರು ಕೂಡ ಬಹಳ ಟೆನ್ಷನ್ ಆಗಕ್ ಹೋಗಬೇಡಿ. ಬೇರೆ ಅನ್ನ ಪರ್ಫೆಕ್ಟ್ ಆಗಿ ನೀವು ಓದಿ ಅದನ್ನ ಪ್ರಾಕ್ಟೀಸ್ ಮಾಡಿದ ಇಂಡೆಕ್ಸ್ ಅನ್ನ ನಾನು ಲಾಸ್ಟ್ ಟೈಮ್ ನಿಮ್ಗೆ ಬೇರೆ ಯಾವ ರೀತಿ ಓದ್ಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದು ನೀವು ವಿಡಿಯೋನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಬೇರೆ ನೀವು ಸ್ಟಡಿ ಮಾಡಿ ಪ್ರಿಪೇರ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿಬಿಟ್ರೆ AIB ಎಕ್ಸಾಮ್ 100% ಕ್ಲಿಯರ್ ಮಾಡ್ತೀರಾ. ಸೊ ಡೋಂಟ್ ವರಿ. ಓಕೆ, ಸೊ ಒಂದ್ ಸಬ್ಜೆಕ್ಟ್ ನ ಕ್ವಶನ್ ಸೀಕ್ವೆನ್ಸ್ ವೈಸ್ ಆಗಿ ಬರುತ್ತೆ. ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಎಕ್ಸಾಮ್ ಪಾಸ್ ಮಾಡ್ತೀರಾ ಅಂತ ಹೇಳ್ತಾ AIB ಗೆ ಪ್ರಿಪೇರ್ ಮಾಡಿ ಕ್ವಶನ್ ಆನ್ಸರ್ಸ್ ಎಲ್ಲ ಸಾಲ್ವ್ ಮಾಡಿದ ಆಲ್ರೆಡಿ ಹಾಕ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ಗಳನ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೇನಾದ್ರೂ ಹೊಸ ಅಪ್ಡೇಟ್ ಇದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬೈ ಬೈ.